ವಿಷಯ ಯಾವುದಲ್ಲ ಹೇಳ್ತೀನಿ ನಾ. ಹೌದು. ನಾ ಎಲ್ಲೆಲ್ಲಿ ದೊಡ್ಡವಾದಿ ನಿನಗೆ ಹೇಳ್ತೀನಿ ತಿಳ್ಕೊ. ಹೌದು. ಮೊದಲ ಪ್ರಥಮದಲ್ಲಿ ಆತ್ಮರಾಮ ಆದ ಕೂಡಲೇ ಪರಶುರಾಮ, ಪರಶುರಾಮ ಆದ ಕೂಡಲೇ ರಾಮ. ಹೌದಲ್ರಿ. ಎಷ್ಟು ತವಲಿ ದಿನ ರಾಮ 3 ತವಲಿ. ಹೌದು. ಸೀತಾ 3 ತವಲಿ ಬರ್ಬೇಕು. ನೀ ಹೆಚ್ಚಿನಕ್ಕಿದ್ದಕ್ಕೆ ನಾನು ಸನಾಟ ಹೌದಲ್ಲ? ಹೌದು. ಹೌದಲ್ರಿ. ಆತ್ಮರಾಮ ಪರಶುರಾಮ ರಾಮ. ಪರಶುರಾಮ ಅವತಾರದಲ್ಲಿ ನಿನಗೆ ಲಗ್ನ ಮಾಡ್ಕೊಂಡಿಲ್ಲ. ಹೌದು. ಎಲ್ಲ ಅವತಾರದಲ್ಲಿ ಜೋಡದಿದ್ದಿ. ಕೃಷ್ಣ ಅವತಾರದಲ್ಲಿ ರುಕ್ಮಿಣಿಯಾಗಿ ಬಂದು. ಹೌದು. ರಾಮ ಅವತಾರದಲ್ಲಿ ಸೀತಾ ಆಗಿ ಬಂದು. ಹೌದಲ್ರಿ ಬಂದಾರ. ಹೌದಲ್ಲ? ಎಷ್ಟು ಅವತಾರಗಳನ್ನು ತಾಡ್ತಾರೆ ಹಿಂದೆ ಏನತ್ ಬಂದಿದ್ದಿ. ಪರಶುರಾಮ ಅವತಾರದಲ್ಲಿ ಪರಶುರಾಮ ಲಗ್ನ ಮಾಡ್ಕೊಂಡಿಲ್ಲ. ಹೌದು. ಎಲ್ಲಿ ನೀ ದನ ಕಾಯ್ಲಕತ್ತಿದ್ದಿ, ಏನು ಮಾಡ್ತಿದ್ದೀನಿ ಕೆಲಸ ಬಂದ್ರೆ ಹೇಳು, ಬರ್ಲಿಕ್ಕಂದ್ರೆ ಹೊಡಿ ನಿನಗೆ ಅಡಿ. ಆದ್ರೆ ನಿನಗೇನು ಬರಂಗಿಲ್ಲ ಅಂತ ಅನ್ನಕ್ಕೆ ಹೋಗ್ಬೇಡ. ಹೌದು. ಹೌದು. ಹೌದಲ್ಲ? ಹೌದು. ಚೇಳಿನ ಮಂತ್ರ ಗುರುತಿಲ್ಲದೆ ಹಾವು ಹಿಡಕ್ಕೆ ಹೋಗ್ಬೇಡ. ಹೌದಲ್ರಿ. ಆ ಶ್ರವಣ ಕುಮಾರನ ವಿಷಯ ಎದಕ್ಕೆ ಹೇಳಿ ನಾನು, ತಾಯಿ ತಂದೆ ಶ್ರೇಷ್ಠ ಅಂದ ಕೂಡಲೇ ಅಷ್ಟೇ ಹೇಳಿನ. ಹೌದು. ಏ ಮಾಸ್ತರ್ ನೀ ಅರ್ಧ ಹೇಳಿದಿ, ನೀ ಪೂರ ಹೇಳತ್ತ, ಈಗ ಪೂರ ಹೇಳಕ್ಕೆ ನನಗೆ ಹೇಳಕತ್ತಾಳೆ. ಹೌದಲ್ರಿ. ಎಷ್ಟು ಗಾಯ ಆಗೈತೆ ಅಷ್ಟೇ ಮಲ ಹಚ್ಬೇಕಾಗೈತಿ. ಹೌದು. ಮೈ ತುಂಬ ಹಚ್ಚಿ ಖಲಾಸ್ ಮಾಡಬಾರ್ದು ಅದಕ್ಕಂತ ಬಿಟ್ಟಿನ ಅಷ್ಟೇ. ಆ ಶ್ರವಣ ಕುಮಾರ ನರಬರಕ ದುರ್ಮರಣ ಯಾಕೆ ಆಯ್ತತ್ತ ನಿನ್ನ ಕೇಳ್ತೀನಿ, ಹೇಳ್ತೀನಿ ತಿಳ್ಕೊ. ಹೌದು. ಆ ಶ್ರವಣ ಕುಮಾರಗ ದುರ್ಮರಣ ಆಗಬೇಕಾಗಿದ್ರ ಒಂದು ಘಟ ಶರ್ಪ ಬಂದಿತ್ತು ಅವನ ಎದುರಿಗೆ. ಹೌದು. ಈ ಇಸ ನನ್ನ ಎದುರಿಗೆ ಬಂದೈತೆ ಅತ್ತ ಆ ಶರ್ಪ ಶ್ರವಣ ಕುಮಾರ್ ಹೊಡೆದಿದ್ದ. ಅದಕ್ಕೆ ಕಣ್ಣಿಗೆ ಪರಿ ಬಂದಿತ್ತು. ನನಗೆ ಕಣ್ಣಿಗೆ ಪರಿ ಬಂದೈತೆ ಅಂತ ನಾ ಬಂದೀನಿ, ನಿನಗೆ ಕೆಡಕ್ ಮಾಡ್ಬೇಕಂತ ಬಂದಿಲ್ಲ. ನನಗೆ ಮೋಸ ಮಾಡಿ ನೀ ಹೊಡೆದಿನಿ ಅಂದ್ರೆ ನಿನಗೂ ಕಾಶಿ ಹೋಗೋದ್ರಾಗ ಮೋಸ ಅಲ್ಲ ಅಂತ ಶಾಪ್ ಕೊಟ್ಟಿತ್ತು ಅವ. ಹೌದು. ಹೌದು. ಅದಕ್ಕಾಗಿ ಶ್ರವಣ ಕುಮಾರ ದಶರಥ ರಾಜನ ಕೈ ಒಳಗೆ ಸತ್ತಾನ. ಹೌದು. ಅಂದ್ರೆ ಶರಪ್ ಶಾಪ್ ಕೊಟ್ಟಿತ್ತವನಿಗೆ ಅಷ್ಟೇ. ಯಾರು ಮಾಡ್ಯಾರ ಅವರು ಉಂಡಾರ. ಹೌದು. ಅದಕ್ಕೆ ಇದು ನೋಡ್ಬಾರಕ್ಕೆ ತೊಗೊಂಡು ಬಂದು ಹಿಂಗಾಯ್ತು ಹಂಗಾಯ್ತು. ಅದು ಮೊದಲೇ 60 ಹಿಡಿದ 60 ವರ್ಷ ನಡೆದಾವ ಅದಕ್ಕೆ. ಹೌದಲ್ರಿ. ಈಗ 60 ವರ್ಷ ನಡೆದ 60 ಹಿಡಿದು ಅದು ಒಂದು ಬೇರೆ ಬೇರೆ ಹೇಳೋದು. ಇದು ಅವ ಹೇಳಿದ್ ಬೇರೆ ಇದ್ರಿ ನಂದು ಅದ್ರಿ ಅಂತ ಆಕೆ ನಿಂತಾಳ. ಹೌದು. ಹೌದು. ಹಾಂ, ಹಂಗೇನು ಆಗಂಗಿಲ್ಲ. ವಯಸ್ಸು ದೊಡ್ಡದೈತೆ ಅಂದ್ರೆ ಸಣ್ಣ ಅನ್ನಕ್ಕೆ ಬರಂಗಿಲ್ಲ. ನಮ್ಮ ಊರಾಗ ಕತ್ತಿಗೆ ವಯಸ್ಸು ನಡೆದ 60 ವರ್ಷ ಕತ್ತಿ. ಹೌದಲ್ರಿ. ದೊಡ್ಡದೇ ಆತದ ಅನ್ನೋದು. ಏನು ನಾ ಹೇಳಿನದು ಅರ್ಥ ಹಿಡ್ಕೊಂಡು ತಿಳ್ಕೊಂಬದಲು ಪ್ರಥಮ ಇದು ವ್ಯವಹಾರ ಹೆಂಗೈತಿ ಏನೈತಿ, ಅದು ಹಂಗಾಯ್ತು ಇದು ಹಿಂಗಾಯ್ತು. ಮತ್ತು ಮೌತ್ಕಲ್ಯ ಋಷಿಗಳದು ಅವ ವೇಷಾಸ್ತ್ರೀ ಇದ್ದ ಅವ ಯಾನಿಗೆ ಅವ ಒಂದು ರಂಡಿ ಮಾಡ್ತೀನಿ ಅಂತ ಹೊದ್ಕೊಂಡು ತೊಗೊಂಡೋದು. ಹೌದಲ್ರಿ. ಹೆಸರಿದ್ದಾಗ ಯಾಕೆ ಹೊದ್ಕೊಂಡು ಹೋದಿ? ಹೌದು. ಏ ನಾ ಹೊಸಗೊಳಂಗಿಲ್ಲ, ನಾನು ಹಾಟೆ ತಳ ಹೋಗಿಬೇಕು ನೀ. ಹೌದಲ್ಲಿ ಹೋಗಿಬೇಕಾಗಿತ್ತು. ಅನ್ನಂಗಿಲ್ಲ. ಯಾಕೆ ತಿಳ್ಕೊ, ಅದೇನು ಮುತ್ತೈತನ ಹೋಗ್ತದಂತ ನೀನು ರಂಗೋಲಿ ಹಾಕ್ದಿ. ಮೌತ್ಕಲ್ಯ ಋಷಿಗೆ ಕುಷ್ಠರೋಗ ಇದ್ದಿದ್ದಿಲ್ಲ ಅವಂಗ. ಹೌದು. ಈಗಿನ ಪತಿವ್ರತ ಧರ್ಮವನ್ನು ಪರೀಕ್ಷೆ ಮಾಡ್ಬೇಕಂತ ಇಂಥ ಜಡ್ ಆಗ್ಯದ ನನಗೆ ಪರೀಕ್ಷೆ ಮಾಡ್ಲತ್ತಿದ್ದ. ಹೌದು. ಹೌದು. ಏನು ನನಗೆ ಹಿಂಗೆ ಕುಷ್ಠರೋಗ ಹತ್ತಿದಂದ್ರು ಏನು ಇರ್ತಾಳೋ ಏನು ಬಿಟ್ಟು ಯಾರ ಸಂಗಟ್ರೆ ಹೋಗ್ಕಾಳೋ ಅಂತ ಪರೀಕ್ಷೆ ಮಾಡ್ಲತ್ತಿದ್ದ. ಅವನ ಹೆಸರು ಮೊದಲು ಮೌತ್ಕಲ್ಯ ಋಷಿ. ಹೌದು. ಮುಂದೆ ಏನು ಮಾಡ್ದ, ಈಗಿನ ಇಂದ್ರ ಸೇನೆ ಆಗಿ ಬರ್ತಾಳೆ ಅನೇಕ ಮುಂದೆ. ಹೌದು. 5 ಮಂದಿಯ ರೂಪವನ್ನು ತಾಳಿ ಈಗಿಗೆ ಸಂಭೋಗ ಮಾಡಿದ್ರು ಕೂಡ ಈಗಿಗೆ ಸಾಕಾಗಿಲ್ಲ. ಮುಂದೆ ಶಾಪ್ ಕೊಡ್ತಾನೆ, ನೀ ಮುಂದೆ ದ್ರೌಪದಿಯಾಗಿ ಹುಟ್ಟು ಬಾ ಅಂತ 5 ಮಂದಿ ಗಂಡದರಾಗ್ತಾರೆ. ಹೌದು. ಹೌದು. ಎಲ್ಲ ಹೇಳ್ಕೊತ ಹೋದ್ರೆ ನಾಯಿಗೆ ಅಡಿಗೆ ಮನೆ ತೋರಿಸ್ದಂಗೆ ಹಾಕೋದು. ಅದು ಎಷ್ಟು ಆಗ್ಯದ ಅಷ್ಟು ಮಲ್ಲ ಮಸ್ತ. ಇದು ವ್ಯವಹಾರ ಇಲ್ಲಿಗೆ ಐತಿ. ನೀನು ಹೆಚ್ಚಿನಕ್ಕಿದ್ದಕ್ಕೆ ಹೊತ್ಕೊಂಡು ತಿರುಗಾಡಬಾರ್ದು. ಮತ್ತು ಸೂರ್ಯಾಗ ಆಣಿ ಹಾಕೋದಿರ್ತ. ಹೌದು. ಸೂರ್ಯಾಗ ಆಣಿ ಅದಕ್ಕೆ ಹಾಕಿದೀನಿ. ಗಂಡನ ಮುತ್ತೈತಾನ ಹೋಗ್ತದ ಹಾಕ್ದೆವು, ಏನು ಸುಮ್ಮನೆ ಹಾಕ್ದೆವು. ಹೌದಲ್ರಿ. ನನ್ನ ಗಂಡ ಸತ್ತಂದ್ರೆ ನನ್ನ ಮುತ್ತೈತಾನ ಹೋಗ್ತದಂತ ಸೂರ್ಯಾಗ ಆಣಿ ಹಾಕಿದೆ. ಹೌದು. ಹೌದು. ಆ ಗಂಡನ ಸಲುವಾಗಿ ಸೂರ್ಯ ಹೊಂಟಿಲ್ಲ ಅಷ್ಟೇ. ನಾನು ಗಂಡ ಸಾಯ್ಲತ್ತಿ ಬೇಡ ಹೊಳ್ಳೆ ಮತ್ತು 4 ಮಂದಿ ಸೂರ್ಯ ಹುಟ್ಟುತ್ತಿದ್ರು. ಹೌದು. ಹೌದು. ಹಂಗೇನು ತಿಳ್ಕೊಬೇಡ ನೀನು. ಗಂಡ ಹೆಚ್ಚಿಗೆ ಅಂತೇಳಿ ಅವ ಮುತ್ತೈತಾನ ಉಳಿಲಿ ಅಂತ ಸೂರ್ಯ ಹೊಂಟಿಲ್ಲ ಅಷ್ಟೇ. ಅದು ನಿಂದೇನಾದ್ರೂ ಆಗೈತಿ ನಡಬರ್ಕ? ಇವ್ರದ್ದು ಏನೂ ಇಲ್ಲಲ್ರಿ. ಕೆಲಸ ಇಲ್ಲ, ವಲಸಾಗ್ಯದ ಹೋಗ್ಯದ ಪೂರ. ಮುಂದ ವಿಷಯ ತಿಳಿಸ್ತೀನಿ, ಸೀತಾ ದೊಡ್ಡಕ್ಕಿ ಅಲ್ಲ, ನಿನ್ನ ಸೀತಾ ಎಲ್ಲಿ ಹುಟ್ಟ ಹೇಳ್ತೀನಿ ಬರಕೋ ಪಾಟ್ಯಾಗ. ಮೊದಲ ಇದು ವೇರಾವತಿ ಕೇಳುವಾಗ ಇವ ಬೆನ್ನ ಹತ್ತ ತಾನ ಮುಂದ ತಿಳ್ಕೊ ನಿನ್ನೊಳಗ. ಚಂದ್ರಗಿರಿ ಚೋಳ ರಾಜನ ಮನೆಯಲ್ಲಿ ವೇದಾವತಿ ಸೀತಾ ಅಂತ ನಿನಗ ಆಗ ಕರೆದಿಲ್ಲ ಅವಾಗ. ಜಿಯ 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 ಜಿ ದಶಮುಖ ರಾವಣ ಬೆನಹತದ ಕೇಳುವಾಗ ಅಗ್ನಿ ಕುಂಡದಲ್ಲಿ
ಬಿಟ್ಟಾಳ ಅವಾಗ. ಆ ರತ್ನದ ಹರಳ ರಾವಣ ವೈದ ಲಂಕಾದಾಗ ಒಯ್ದು ಕೊಟ್ಟಿಲೇನ ಮಂಡೋದರಿಯ ಕೈಯಾಗ. ಮಂಡೋದರಿ ಭರಣ್ಯಾಗಿಟ್ಲು ಹೊತ್ತ ಹೊಂಡುದರಾಗ ಕೂಸ ತಯ್ಯಾರ ಇತ್ತು ಭರಣ್ಯಾಗ. ಜಿಯ 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 ಜಿ ಕೂಸ ನೋಡಿ ರಾವಣಗತ್ತು ನಿನ್ನ ಸಾವ ಐತಿ ಮುಂದ. ಹೌದು ಹೌದು. ನಿನ್ನ ಸಾವ ಐತಿ ನನ್ನ ಗಂಡನ ಕೈಯಾಗ. ಕುತಿಗಿ ಹಿಚಗಲಾಗ ರಾವಣ ಹೋದ ಕೇಳಾವಾಗ ಶಿಶುವ ಹತ್ಯ ಸ್ತ್ರೀಯ ಹತ್ಯ ಮಾ ಪಾಪ ಜಗದಾಗ. ಪೆಟಗಿ ಒಳಗ ಹಾಕಿ ತೇಲಿ ಬಿಟ್ಟು ಖುಷಿಗಿ ತೇಲಿ ಹೋಯ್ತು ನೋಡೋ ಜನಕ ರಾಜ ನಡವೀಗ. ಜಿಯ 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 ಜಿ ಜನಕ ರಾಜ ನಡುವಿಗೆ ಹೋಯ್ತು ಪೆಟ್ಟಿಗೆ ಮ್ಯಾಗ ಮಣ್ಣ ಬಿತ್ತು. 21,600 ವರ್ಷ ಹೋಯ್ತು ಆವಾಗ. ಈ ಸೀತಾನ ಪೆಟ್ಟಿಗೆ ಮುಚ್ಚಿತು ಮಣ್ಣಾಗ. ನಿನ್ನ ಹೆಣ ದೇವರ ಯಾವ ಎತ್ತಲಿಲ್ಲವ ನಿನಗ. ನೇಗಲಿ ಹೊಡೆಯಾವಾಗಿ ನನ್ನ ರಾಮ ಬಂದ ನಿಗಿಲಿ ಹೊಡೆದು ಪೆಟ್ಟಿಗೆ ಎತ್ತಿ ಬಿಟ್ಟಾಡಬ್ಯಾಗ. ಜಿಯ 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 ಜಿ ನೇಗಲಿ ಹೊಡೆಯಾಗ ಎದ್ದಾಳಂತ ಸೀತಾಂತ ಕರದಾರಿಕೆ ಹೀಗಿ. ಹೌದಲ್ರಿ. ಆ ಭರಣ್ಯಾನ ಕೂಸೆ ಮುಂದ ಬಂದದಲ್ಲೀಗ. ಜನಕ ರಾಜಗ ಕೊಟ್ಟು ಜಾನಕಿ ನಾಮ ಬತ್ತು ಇವಳಿಗ. ನನ್ನ ರಾಮನೇ ಯತ್ಯಾನ ಖಬರಿಲ್ಲ ನಿಮಗ. ಜನಕ ರಾಜ ಪನಕ ಇಟ್ಟ ರಾವಣಗ ತಿಳಿಲಿಲ್ಲ. ಬಾಣ ಎತ್ತಿ ಮೈಮೆಗ ಹಾಯ್ಕೊಂಡು ಬಿದ್ದ ಆವಾಗ. ಜಿಯ 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 ನನ್ನ ರಾಮ ಬಾಣ ಎತ್ತಿ ಕಂಚಿನ ಮೋತಿ ಕಾಗಿಗಿ ಹೊಡೆದ. ಏ ಇಂದು ಒಂದೇ ಕಣ್ಣ ಐತಿ ಕಾಗೀಗ. ಇದು ಬಂದ ಕುತ್ತಿತ್ತು ಶೀತಾನ ಮ್ಯಾಗ. ಮಗನೇ ಯಾ ಕುತ್ತಿ ಅಂತ ಬಾಣ ಬಿಟ್ಟಿದ ಆವಾಗ. ಬಾಣ ಎತ್ತಿ ರಾಮ ಮುರಿದು ಸೀತಾಗ ಲಗ್ನಾದ. ಯಾವಲ್ಲಿ ದೊಡ್ಡ ಕ್ಯಾದಿ ಹೇಳು ಎದ್ದಾಗ. ಜಿಯ 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 ಜಿ ರಾವಣನ ಮನಿ ಒಳಗ ಭರಣ್ಯಾಗ ಜನಶಾಳಂದ್ರ. ಏನಾದ್ರಿ? ಸೀತಾ ರಾವಣಗ ಖಾಸ ಮಗಳು ಇದರಾಗ. ಈ ರಾವಣನ ಮನೆಯಾಗ ಜನಶಾಳಂದ್ರ ತಿಳ್ಕೊ ನಿನ್ನೊಳಗ. ಅಂದ್ರ ಮಗಳು ಆಗತಾಳ ಈಕಿ ರಾವಣಗ. ಮುಂದ ರಾಮ ಲಗ್ನಾದ ಸೀತಾದೇವಿಗಿ. ರಾಮನ ಕೈಯಾಗ ರಾವಣ ಸತ್ತಾನಾವಾಗ. ಜಿಯ 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 ಜಿ ಗಂಡನ ಕೈಯಾಗ ಸತ್ತಾಂಗ ಆಯಿತು ನನ್ನ ರಾಮ ದೊಡ್ಡವ ಮೊದಲ. ಹೌದು ಹೌದು. 6,60,000 ವರ್ಷ ದೊಡ್ಡವ ಜಗದಾಗ. ನಿನ್ನ ಸೀತಾ ಬಾಳ ಸಣ್ಣಗಿ ತಂಗಿ ಗುರುತಿಲ್ಲ ನಿನಗ. ನೀನು ಸುಮ್ಮನೆ ತಕರಾರ ಹೂಡಿ ಮಧ್ಯಾಹ್ನ ಬಿಸಲಾಗ. 21,600 ವರ್ಷ ಪೆಟ್ಟಿಗೆ
ಆಗಿದ್ದಿ ಮಣ್ಣಿನಿಂದೆ ರಾಮ ಹೊರಗ ತಗದಾನ ನಿನಗ ಜಿಯ 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 ಜಿ ಭಾವದಲ್ಲಿ ಭಾವ ತಿಳಿದು ಭವಸಾಗರ ಈಸಬೇಕತ್ತ ಈಸಬೇಕತ್ತ ಒಮ್ಮೆ ಹೋಗುವುದು ಐತಿ ಇದು ಬಿಟ್ಟು ಅಂಗಿ ಶರೀರ ಎಂಬು ಜಿಯ 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 ಜಿ ಭಗವಂತ ಇಂತಿಂತಾವು ರಚನೆ ಮಾಡ್ಯಾನ ನೋಡು ಇನ್ನು ಏನ ಮಾಡಬೇಕು ನಿನ್ನ ಸಲುವಾಗ ನೀನು ರಾವಣಗ ಎತ್ತಿ ನಿನಗ ಒಯ್ದಾಗ ಇವ ರಾವಣಂಬುದು ತಿಳಿಲಿಲ್ಲ ನೀನಾಗ ಶಕ್ತಿ ನಾನು ದೊಡ್ಡಕ್ಕಿ ಎಲ್ಲ ನಿನಗ ತಿಳಿದಕ್ಕಿ ರಾವಣಗ ಯಾಕ ಕೂನ ಹಿಡಿಲಿಲ್ಲ ಆವಾಗ ಜಿಯ 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 ಜಿ ಕೂನ ನೀನು ಹಿಡಿಬೇಕಿತ್ತು ನನ್ನ ಗಂಡ ಅಲ್ಲ ಎಂದು ಹೌದು ಹೌದು ಸುಮ್ಮನೆ ಬೆನ್ನತ್ತಿ ಹೋಗಿ ಕೂತಿ ಲಂಕಾದ ಒಳಗ ಮುಂದ ರಾಮನೆ ಕರೆದು ನಿನಗ ತಂದ ಇಲ್ಲೀಗ ಮುಂದ ಅನೇಕ ಅವತಾರ ಅವ ತಾಳ್ಯನಾವಾಗ ಹಾಡಕೋತೆ ಹೋಗುದ್ರಲ್ಲಿ ಸಂಶಯ ಬಂದೈತಿ ಒಳಗ ಸಖಿ ಒಂದ ಚಂದ ತಮ್ಮ ಹಾಡ್ಯಾಳಾವಾಗ ಜಿಯ 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 ಜಿ ಮಸಿಬಿರಾಳದವನ ಹಾಡ ದಾಸರಕ್ಕಿಂತ ಪಾಸ ಹೌದಲ್ರಿ ಅಲ್ಲಪ್ಪ ಹಾಡುಗಿತ್ತ ಹಮಾಲಿ ಮಾಡು ಅಂತಾಳ ನನಗ ಅಂದ್ರ ದಾಸರಕ್ಕಿಂತ ಪಾಸ ಅಂತ ಹಾಡ ಇದರಾಗ ಹುಚ್ಚಿ ದಾಸರಂದ್ರ ಕಮ್ಮಿ ತಿಳಿದಿದೇನ ಹುಚ್ಚಮಂಗ ಕಬೀರದಾಸ ಕಮಲದಾಸ ಕನಕದಾಸರಿವರು ಶ್ರೇಷ್ಠಲ್ಲೇನು ನಮ್ಮ ಭಾರತದಾಗ ಜಿಯ 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 ಜಿ ಕನಕದಾಸ ಭಜನಿ ಉಡುಪಿಯಲ್ಲಿ ಮಾಡುವಾಗ ಅವಾಗ ಏನಾಗ್ತದ್ರಿ ಏ ಶ್ರೀಕೃಷ್ಣನ ಮೂರ್ತಿ ತಿರುಗಿ ನೋಡ್ತೋ ದಾಸರಿಗ ಇನ್ನು ಕನಕನ ಕಿಂಡಿ ಐತಿ ಉಡುಪಿಯ ಒಳಗ ಇನ್ನು ಕನಕನ ಕಿಂಡಿ ಐತಿ ಉಡುಪಿಯ ಒಳಗ ದಾಸರಂದ್ರ ಹೋಗಿ ನಾನು ದಾಸರಲ್ಲಿ ಕೂಡಿಕೊಂಡ ದೇವದಾಸಿ ಅಂದ್ರ ಉತ್ತರ ಏನು ಕೊಡ್ತಿ ನನಗ ಜಿಯ 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 ಜಿ ದಾಸರಂದ್ರ ತಿಡ್ಡ ಇಲ್ಲ ಮಸಿಮಾಳ ದಾಸನಿವನು ಏ ಭಾಗ್ಯವಾಡಿ ತಾಲೂಕ ಬಿಜಾಪುರ ಜಿಲ್ಲಾದ ಒಳಗ ಅಲ್ಲಿ ಲಿಂಡಿ ಪದ ಕೇಳಕ ತರಸರ ಹುಡುಗಿ ಊರಾಗ ಇದು ಮಹಾರಾಷ್ಟ್ರ ಅಕ್ಕಲಕೋಟ ತಾಲೂಕದಾಗ ಮಸಿಬಿನಾಳ ದಾಸನ ಪದ ಇಲ್ಲಿ ಕೇಳಕ ತರಸರಂದ್ರ ದಾಸರಂದ್ರ ಕಡಿಮೆ ಅಲ್ಲ ಗುರುತಿಲ್ಲ ನಿನಗ ಜಿಯ 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 ಜಿ ಹಿಂಗೆ ನೋಡು ದಾಸರ ಸುದ್ದಿ ಬ್ಯಾಸರ ಆಯ್ತು ಸುಡುಗಾಡ ಸಿದ್ದಿ ಹೌದು ಹೌದಲ್ರಿ ಏ ಸುಡುಗಾಡ ಸಿದ್ದರ ಆಟ ನಂಗ ಮಾಡಬೇಡವ ಹಿಂಗ ಕಬೀರ ದಾಸರ ಕಾಲಕ್ಕೆ ಹಿಂಗೆ ಆಯ್ತು ಹೆಣ್ಣಮಗಳ ಹಂಗ ಕಬೀರ ದಾಸ ದಿನ ಭಜನಿ ತಮ್ಮ ಮಾಡವ ಮನೆಯಾಗ ಕಬೀರ ದಾಸ ಭಜನಿ ಬಿಟ್ಟಲು ಪಾಂಡುರಂಗದ ಮಾಡುತ್ತಿದ್ದ ಭಜನಿ ಬ್ಯಾಸರಾಯ್ತು ಬಂದ ಕುರುಸಲ ಹೆಣ್ಣೀಗ ಜಿಯ 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 ಜಿ ದೊಡ್ಡ ಸೌಕಾರ ಒಂದು ರಂಡಿ ಇಟ್ಟಿದ
ಊರ ಒಳಗ ಇವನ ರಂಡಿಗೆ ಬ್ಯಾಸರಾಯಿತು ಭಜನಿ ಮಾಡುವುದು ಹ್ಯಾಂಗ ಯವ್ವ ಕಬೀರನ ಭಜನ ಬ್ಯಾಸರಾಗೈತವ್ವ ನನಗ ಇವ ಹಗಲು ರಾತ್ರಿ ಚೀರ್ಲಾಕತದ ಮಾಡ್ಲಿ ನಾ ಹ್ಯಾಂಗ ಕಬೀರದಾಸನ ಭಜನಿ ಬಂದ್ ಮಾಡಿ ಬರಬೇಕಂದ್ಲು ರಂಡಿ ಮಾತ ಕೇಳಿ ಸೌಕಾರ ಬಂದ ಅಲ್ಲಿಗ ಜಿಯಾ 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 ಕಬೀರದಾಸ ಭಜನಿ ಏಕಾಕಾರದಲ್ಲಿ ಮಾಡತಿದ್ದ ಹೌದಲ್ರಿ ಏ ಕಬೀರ ಸ್ವಲ್ಪ ನಿಂದ್ರು ಅಂತ ನಾವಾಗ ನಿನ್ನ ಭಜನಿ ಬ್ಯಾಸರ ಆಗೈತಿ ನನ್ನಕ್ಕೀಗ ನೀನು ಭಜನಿ ಮಾಡಬ್ಯಾಡ ನಿನ್ನ ಮನಿಯಾಗ ಯಾಕ ಆಗೋಲ್ ಜಾಕ್ರಿ ಬಡವರ ಮನೆಗೆ ಬಂದಿರಿ ಚಲೋ ಸುದ್ದಿ ತಂದಿರಿ ಅಂದ ಸೌಕಾರಗ ಜಿಯಾ 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 ಸೌಕಾರ ಹೇಳಿ ಮನೆಗೆ ಹೋದ ಕಬೀರದಾಸನ ಮಡದಿ ಬಂದ್ಲು ಏನ್ ಮಾಡ್ತಾರಿ ಅಲ್ಲ ಗೌಡ್ರು ಯಾಕ ಬಂದಿದ್ರು ನಮ್ಮ ಮನಿ ಕಡಿಗ ಭಕ್ತಿ ಭಂಗ ಮಾಡಬಾರ್ದಂದ ಕಬೀರ ತನ್ನ ಮಡದಿಗ ನನ್ನ ಭಜನಿ ಕೇಳಿಸಿಲ್ಲ ಅಂತ ಸೌಕಾರ ನಿನ್ನ ಭಜನಿ ಕೇಳಿಸಿಲ್ಲ ಸೂರ್ಯ ಏರ ಕಟ್ಟುವಂತ ಚಂದ ಭಜನಿ ಮಾನತ ಹೇಳಕ ಬಂದಾನಿಲ್ಲೀಗ ಜಿಯಾ 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 ಮಡವಿಗೆ ಮಾತ್ರ ಆನಂದ ಆಯಿತು ಮತ್ತು ಸೂರ ಏರ ಕಟ್ಟಿ ಹೌದು ಹೌದು ಏ ವಿಠಲ ಪಾಂಡುರಂಗ ಭಜನಿ ಮಾಡುವಾಗ ಈ ಸೌಕಾರ ಹೋಗಿ ಕೂಡತ್ತಿದ್ದ ಅಕಿನ ಮಗಲಾಗ ಇವನ ಮತ್ತು ಸೂರ ಧನಿ ಕೇಳ್ತೋ ಇವಳೀಗ ಈ ನಾಯಿಗೆ ಹೇಳಿ ಬಂದಿ ಮತ್ತು ಚೀರ್ಲಾಕತ್ಯಾನ ಗೌಡ್ರ ಮಾತ ಅಂದ್ರ ಕಿವ್ಡ್ರ ಕೊಂಡ್ಯಾಗಿದ್ದಂಗ ಜಿಯಾ 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 ಶೆಟ್ಟಿಗೇರಿ ಗೌಡ ಓಡ್ಕೋತೆ ಅಲ್ಲಿಗೆ ಬಂದ ಅಲ್ಲೋ ಮಗನೇ ಭಜನಿ ಮಾಡ್ಬ್ಯಾರಂತ ಹೇಳಿನಿ ನಿನಗ ಭಜನಿ ಬಿಡ್ಲಿಕ್ಕಂದ್ರ ಬೆಂಕಿ ಹಚ್ತೀನಿ ಜೋಪಡೀಗ ಕಬೀರ ಅಂತಾನ ನನಗ ಹಚ್ಚಿದ್ರು ಬಿಡುದಿಲ್ಲ ಆವಾಗ ಕಬೀರದಾಸರ ಗುಂಪ ಅಕ್ಕ ಬೆಂಕಿಯ ಹಚ್ಚಿ ಬಿಟ್ಟ ಹೊತ್ತಿ ಗುಂಪ ಉರಿಲಾಕತ್ತು ಮಾಡೋದು ಹ್ಯಾಂಗ ಜಿಯಾ 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 ಭಯಂಕರ ಸುಡಲಾಕತ್ತು ಕಬೀರದಾಸ ಹೇಳ್ತಾನ ನಿಂತು ಏನ್ ಹೇಳ್ತಾನ್ರಿ ದಿನ ಕುಡ್ಡ ಚುಮಣದಾಗ ಭಜನಿ ಮಾಡ್ತೇವ ಆವಾಗ ಇವತ್ತ ಪಾಂಡುರಂಗ ಇಂಥ ಬೆಳಕ ಕೊಟ್ಟಾನ ನನಗ ಇವರು ಕುಣಿದು ಕುಣಿದು ಭಜನಿ ಮಾಡ್ಲಾಕತ್ರು ಆವಾಗ ಸೂಳಿ ಚೋಪಡಿ ತಳಗ ಇತ್ತು ಗಾಳಿ ಕಾಡಿದು ಬಿಡ್ತು ಇವನು ಚೋಪಡಿ ಬೆಂಕಿ ಬಿತ್ತು ಹೆಣ್ಣಿನ ಮನೆಯಾಗ ಜಿಯಾ 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 ಕಬೀರನ ಗುಂಪ ಆದ ಬೆಂಕಿ ಗೌಡನ ರಂಡಿಗೆ ಬಿತ್ತು ತಮ್ಮ ಆಕಿನ ಚೋಪಡಿ ಸುಡಲಾಕತ್ತು ಮಾಡೋದು ಹ್ಯಾಂಗ ಆಕಿ ಹೊಯ್ಕೋತ ಓಡಿ ಬಂದು ಕಬೀರನ ಕಡಿಗ ನಿನ್ನ ಚೋಪಡಿಯ ಬೆಂಕಿ ತಂದು ಬಿದ್ದದ ನಮಗ ಕಬೀರದಾಸ ಅಂತಾನ ಬಹಳ ಚಿಂತೆ ಮಾಡಬೇಡ ಅದು ಮಾತ್ರ ಬ್ಯಾರೆ ಆಗದ ಗುರುತಿಲ್ಲ ನಿನಗ ಜಿಯಾ 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 ನಿನಗ ಇಟ್ಕೊಂಡು ನನ್ನ ಮನೆ ಸುಟ್ಟ ನನಗಿಟ್ಕೊಂಡು
ಇಟ್ಕೊಂಡು ನಿನ್ನ ಮನೆ ಸುಟ್ಟ ಇಬ್ಬರು ಕೂಡಿ ಭಜನೆ ಮಾಡೋನು ಬಾರ ಅಂಗಳಾಗ ಜಿಯ 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 ಜಿ ನಿನಗ ಇಟ್ಕೊಂಡು ನನ್ನ ಮನೆ ಸುಟ್ಟ ನನಗ ಇಟ್ಕೊಂಡು ನಿನ್ನ ಮನೆ ಸುಟ್ಟ ಇಬ್ಬರು ಕೂಡಿ ಭಜನೆ ಮಾಡೋನು ಬಾರ ಅಂಗಳಾಗ ಜಿಯ 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 ಜಿ ಪೇಶಾಸ್ತ್ರೀಯ ಝೋಪಡಿ ಎಲ್ಲಾನೇ ಸುಟ್ಟ ಹೋಯಿತು ಕಬೀರ ದಾಸರ ಝೋಪಡಿ ಸುಡಲೇ ಇಲ್ಲ ಮಾಡೋದು ಹ್ಯಾಂಗ ಹಂಗ ನಿನ್ನ ಝೋಪಡಿನೇ ಸುಡತದ ತಂಗಿ ಮಧ್ಯಾಹ್ನ ಬಿಸಲಾಗ ಈ ಮೌಲಾ ಸಾಬನ ಝೋಪಡಿ ಸುಡುದಿಲ್ಲ ಗುರುತಿಲ್ಲ ನಿನಗ ಹಾಡಕೋತೆ ಹೋಗೋದರಲ್ಲಿ ಸಮಯ ಒಂದೂವರಿ ಮತ್ತ ಪಾಳೆ ಕೊಡುನು ತಮ್ಮ ಒದರ್ಲಿ ಬಿಸಲಾಗ ಜಿಯ 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 ಜಿ ಅಂದೇವಾಡಿ ಈಶನಲ್ಲಿ ತ್ರಿಕಾಲ ಸೇವೆ ಮಾಡು ಸೇವೆ ಮಾಡು ಒಂದಿ ಚರಣ ಸನ್ನಿಧಾನದಲ್ಲಿ ಜನ್ಮ ಮಾಡಿ ಕೋರ ಸ್ವಾರ್ಥ ಜಿಯ 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 ಜಿ ಪಡವಿಯ ಪ್ರಖ್ಯಾತ ನನ್ನ ವರಪೂರ ಮಸವಿನಾಳ ಏ ಮೈ ಸ್ವಾಮಿ ಶರಣ ನೆನದ ನೆರಳಾಗ ಮೌಲಾಶಮಕಾಂದಾರ ಸೇವೆ ಮಾಡಿದ ಹಿಂಗ ಮೌಲಾಶಮಕಾಂದಾರ ಸೇವೆ ಮಾಡಿದ ಹಿಂಗ ಹಾದಿ ಹಿಡದು ನೀನು ಹಾಡುತ್ತ ಬರಬೇಕು ಭೇದ ತಿಳಿಯತ್ತದ ಎಲ್ಲರಿಗ ಜಿಯ 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 ಜಿ ಹಾದಿ ಹಿಡಿದು ನೀನು ಹಾಡುತ್ತ ಬರಬೇಕು ಭೇದ ತಿಳಿಯತ್ತದ ಎಲ್ಲರಿಗ ಜಿಯ 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 ಜಿಯ